ಆತ್ಮೀಯ ಗೆಳೆಯರೇ, ದಾಂಪತ್ಯ ಜೀವನದಲ್ಲಿ ಸಂಭೋಗ ಇಲ್ಲದಿದ್ದರೆ ಅದು ದೊಡ್ಡ ಸಮಸ್ಯೆನ ಅಥವಾ ಇದು ನಾರ್ಮಲ್ ವಿಷಯನ? ಇವತ್ತು ನಾನು ಹೇಳುವಂತ ವಿಷಯವನ್ನ ಮದುವೆಯಾದ ದಂಪತಿಗಳು ತಪ್ಪದೆ ಕೇಳಬೇಕು. ಯಾಕೆಂದ್ರೆ ಇದು ಅವರ ಸಂಬಂಧವನ್ನೇ ಬದಲಾಯಿಸಬಹುದು. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇದೆ, ಆದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಬನ್ನಿ ವಿಡಿಯೋ ನೋಡೋಣ. ದಾಂಪತ್ಯ ಜೀವನ ಅಂದ್ರೆ ಕೇವಲ ಒಂದೇ ಮನೆಯಲ್ಲಿ ಇರುವುದು ಅಲ್ಲ. ಅದು ಭಾವನೆ, ನಂಬಿಕೆ, ಸ್ನೇಹ ಮತ್ತು ದೈಹಿಕ ಸಮೀಪತೆಯ ಒಂದು ಸಮತೋಲನ. ಈ ಎಲ್ಲದರ ಮಧ್ಯೆ ಸಂಭೋಗ ಒಂದು ಭಾಗ ಮಾತ್ರ. ಆದರೆ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರೆ ಕೆಲವು ತೊಂದರೆಗಳು ಕೂಡ ಆಗಬಹುದು. ಮೊದಲನೆಯದಾಗಿ, ದಂಪತಿಗಳ ನಡುವೆ ಭಾವನಾತ್ಮಕ ಅಂತರ ಹೆಚ್ಚಾಗಬಹುದು. ದೈಹಿಕ ಸಮೀಪತೆ ಕಡಿಮೆ ಆದಾಗ ಕನೆಕ್ಷನ್ ಕೂಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ಮಾತುಗಳು ಕಡಿಮೆ, ಫೀಲಿಂಗ್ಸ್ ಶೇರ್ ಮಾಡುವುದು ಕಡಿಮೆಯಾಗುತ್ತಾ ಹೋಗುತ್ತವೆ. ಎರಡನೆಯದಾಗಿ, ಒಳಗಿನ ಅಸಮಾಧಾನ ಹೆಚ್ಚಾಗಬಹುದು. ಒಬ್ಬರಿಗೆ ಬೇಕು, ಇನ್ನೊಬ್ಬರು ದೂರ ಇರುತ್ತಾರೆ. ಈ ಮಿಸ್ಮ್ಯಾಚ್ ಸಣ್ಣ ಸಣ್ಣ ಜಗಳಗಳಿಗೆ ಕಾರಣವಾಗಬಹುದು. ಮೂರನೆಯದಾಗಿ, ಆತ್ಮವಿಶ್ವಾಸಕ್ಕೆ ಹೊಡೆತ ಬೀಳಬಹುದು. ನಾನು ಆಕರ್ಷಕನಲ್ಲವೋ ಅಥವಾ ನನ್ನಲ್ಲಿ ಏನಾದ್ರೂ ಕೊರತೆ ಇದೆಯಾ ಅನ್ನೋ ಡೌಟ್ ಬರಬಹುದು. ನಾಲ್ಕನೆಯದಾಗಿ, ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಸಾಮಾನ್ಯವಾಗಿ ದೈಹಿಕ ಸಮೀಪತೆ ಮನಸ್ಸಿಗೆ ರಿಲೀಫ್ ಕೊಡುತ್ತದೆ. ಅದು ಇಲ್ಲದಿದ್ದರೆ ಸ್ಟ್ರೆಸ್ ಹೆಚ್ಚಾಗೋ ಚಾನ್ಸ್ ತುಂಬಾ ಇರುತ್ತದೆ. ಐದನೆಯದಾಗಿ, ಸಂಬಂಧದ ಬಲ ನಿಧಾನವಾಗಿ ಕುಗ್ಗಬಹುದು. ಇದು ಎಲ್ಲರಲ್ಲೂ ಆಗಲ್ಲ, ಆದರೆ ದೀರ್ಘಕಾಲ ಗಮನ ಕೊಡದಿದ್ದರೆ ಎಮೋಷನಲ್ ಗ್ಯಾಪ್ ಹೆಚ್ಚಾಗುತ್ತದೆ. ಆದರೆ ಒಂದು ಮುಖ್ಯ ವಿಚಾರ, ಸಂಭೋಗ ಇಲ್ಲ ಅಂದ್ರೆ ಅದು ಯಾವಾಗಲೂ ಸಮಸ್ಯೆ ಅನ್ನೋದು ತಪ್ಪು. ಆರನೆಯದಾಗಿ, ಯಾವಾಗ ದಂಪತಿಗಳ ಮಧ್ಯೆ ವಿರಸ ಮೂಡಲು ಆರಂಭವಾಗುತ್ತದೋ ಅಂತಹ ಸಂದರ್ಭಗಳಲ್ಲಿ ದಂಪತಿಗಳು ಜೊತೆಯಲ್ಲೇ ವಾಸಿಸುತ್ತಿದ್ದರೂ ತಮ್ಮ ದೈಹಿಕ ಸುಖಕ್ಕಾಗಿ ಹೊರಗಿನ ಸಂಬಂಧಗಳನ್ನು ಬೆಳೆಸಬಹುದು. ಆದರೆ ಕೆಲವು ದಂಪತಿಗಳು ಪರಿಸ್ಥಿತಿಗಳು ಸರಿ ಇಲ್ಲದಾಗ, ಆರೋಗ್ಯ ಸಮಸ್ಯೆಗಳು ಇದ್ದಾಗ ಪರಸ್ಪರ ಒಪ್ಪಿಗೆಯಿಂದ ಸಂಭೋಗ ಇಲ್ಲದೆಯೂ ಕೂಡ ಸಂತೋಷವಾಗಿ ಬದುಕುತ್ತಾರೆ. ಕೊನೆಯದಾಗಿ ಹೇಳಬೇಕೆಂದರೆ, ದಾಂಪತ್ಯದ ನಿಜವಾದ ಬಲ ಸಂಭೋಗ ಅಲ್ಲ, ನಂಬಿಕೆ, ಮಾತುಕತೆ, ಗೌರವ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ. ಯಾವುದೇ ಸಮಸ್ಯೆ ಇದ್ದರೂ ಮೌನವಾಗಬೇಡಿ, ಓಪನ್ ಆಗಿ ಮಾತನಾಡಿ. ಅದೇ ನಿಮ್ಮ ಸಂಬಂಧವನ್ನು ಉಳಿಸುತ್ತದೆ. ಇದರಿಂದ ದಾಂಪತ್ಯ ಜೀವನ ಕೂಡ ಇನ್ನಷ್ಟು ಸುಖಕರವಾಗುತ್ತದೆ. ಹಲೋ ಗೆಳೆಯರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.